ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ವಿದ್ಯಾಧರ್ ವ್ಲಾಗ್ಸ್. ಇವತ್ತು ನಾನು ಕೇದಾರ್ನಾಥ್ ಪಾರ್ಟ್ 3 ವಿಡಿಯೋನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಿಸ್ ಮಾಡಿದೆ ಎಲ್ಲರೂ ಕೇದಾರ್ನಾಥ್ ಪಾರ್ಟ್ 3 ವಿಡಿಯೋನ ಎಲ್ಲರೂ ನೋಡಿ. ಒಂದು ಮಾಡಾಯಿತು, ಕ್ಯಾಂಪ್ ಮಾಡಾದ್ಮೇಲೆ ನೋಡೇ ಬಿಡೋಣ. ಸೋಮವಾರ ಬಂದಿದ್ದೀವಿ. ಶಿವನ ದರ್ಶನ ಆಗದೆ ಇದ್ರು ಶಿವನ ದೇವಸ್ಥಾನ ಆದರೂ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಮುಂದೆ ಅನಿತಾ ಹೋಗ್ತಾ ಇದ್ದಾಳೆ, ನೋಡೋಣ ಬನ್ನಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಅಂತ ಬೋರ್ಡ್ ಇದೆ, ನೋಡೋಣ. ಸಂಜೆ 7:30 ಆಗ್ತಾಯಿದೆ. ಆಗಲೇ ಸ್ನೋಫಾಲ್ ಶುರು ಆಗಿದೆ, ನೋಡ್ಬೋದು. ಟೆಂಟ್ ಮೇಲೆಲ್ಲ ಸ್ನೋ ಬಿದ್ದಿರೋದು. ಇನ್ನೂ 1 ಕಿಲೋಮೀಟ್ರು ಹೋಗಬೇಕು. ಎಷ್ಟೇ ಅರ್ಧ ಕಿಲೋಮೀಟ್ರ್ ಬಂದಾಗಿದೆ ಅಷ್ಟೇ. ಹೋಗ್ತಾ ಇದ್ದೀವಿ. 9 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದೃಷ್ಟ ಇದ್ದರೆ ದರ್ಶನ ಆಗುತ್ತೆ. ತೋರಿಸ್ತೇನೆ ನಿಮಗೂ. ಫ್ರೆಂಡ್ಸ್, ಇವಾಗ ಸಂಜೆ 7:30 ಆಗಿದೆ. ನಾನು ಅವಾಗಲೇ ನಿಮಗೆ ಅರ್ಧ ಕಿಲೋಮೀಟ್ರ್ ಅಂತ ಹೇಳಿದೆ. ಅರ್ಧ ಕಿಲೋಮೀಟ್ರ್ ಇಲ್ಲ, 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಒಬ್ಬಳೇ ಬಂದಿದ್ದೀನಿ. ನನ್ನ ಹಸ್ಬೆಂಡು ನಾನು ಇಬ್ಬರು ಬಂದಿದ್ವಿ. ಅದ್ವಿತ್ತು ಟೆಂಟಲ್ಲಿದ್ದ, ಸೊ ಅವನು ಅಳ್ತಾ ಇದ್ದ. ಸೊ ನನ್ನ ಹಸ್ಬೆಂಡ್ ವಾಪಸ್ ಹೋದ್ರು, ನಾನು ಒಬ್ಬಳೇ ಬಂದಿದ್ದೀನಿ. ಇವಾಗ ಇನ್ನು 5 ನಿಮಿಷ ಟೆಂಪಲ್ ರೀಚ್ ಆಗ್ತೀನಿ. ಸೊ ಏನಾದರೂ ಆಗಲಿ, ರಾತ್ರಿ ಟೆಂಪಲ್ ಹತ್ರ ಬಂದು ಹೋಗೋಣ ಅಂತ ಅಂದ್ಕೊಂಡು ಬಂದೇ ಬಿಟ್ಟಿದ್ದೀನಿ. ರಾತ್ರಿ ಹೇಗಿರುತ್ತೆ ಅಂತ ನೋಡೋಣ ಅಂದ್ಕೊಂಡು. ಹೇಗಿದ್ರು ಬೆಳಗ್ಗೆ 4:15 ಹೋಗೋದಿದೆ. ಸಂಜೆ ಹೇಗಿರುತ್ತೆ ಅಂತ ನೋಡಬೇಕಲ್ವ. ಇಷ್ಟು ದೂರ ಬಂದಿರ್ತೀವಿ, ಸಂಜೆ ಯಾವ ರೀತಿ ಕಾಣುತ್ತೆ ಟೆಂಪಲ್ ಅಂತ ನೋಡಿದ್ರೆ ಅದ್ರ ಸಮಾಧಾನ ಆಗಲ್ಲ. ಸೊ ಒಬ್ಬಳೇ ಬಂದಿದ್ದೀನಿ. ರಾತ್ರಿ 9 ಗಂಟೆವರೆಗೂ ಇರುತ್ತೆ ಅಂತ ಅಂದರು. ಸೊ ಬಂದಿದ್ದೀನಿ. ಇವಾಗ ನೋಡ್ಬೋದು ನೀವು, ಇಲ್ಲಿ ಎಲ್ಲ ಥರದ ವ್ಯವಸ್ಥೆನೂ ಇದೆ, ಲೈಟ್ಸ್ ವ್ಯವಸ್ಥೆ ಎಲ್ಲ ಇದೆ. ಇಷ್ಟೊಂದು ಕತ್ಲಾಗಿದೆ. ನೀವು ಬೇಕಾದ್ರೆ ಚಳಿ ಆದರೆ ಅಲ್ಲಲ್ಲೇ ಬೆಂಕಿ ಎಲ್ಲ ಹಾಕಿರ್ತಾರೆ, ಚಳಿ ಕಾಯಿಸ್ಕೋಬೋದು. ಪುಣ್ಯ ಕ್ಷೇತ್ರಕ್ಕೆ ಬರೋಕ್ಕೂ ಪುಣ್ಯ ಮಾಡಿರಬೇಕು. ಒಂದು 3 ಮಂತ್ಸಿಂದ ಅಂದ್ಕೊಂಡಿದ್ದೆ ಕೇದಾರ್ನಾಥ್ ಹೋಗಬೇಕು ಅಂತ. ಇಷ್ಟು ಬೇಗ ಆಗುತ್ತೋ ಅಂತೇಳಿ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ನೋಡಿ ನಾವು ಯಾವಾಗ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿತ್ತು. ಸೊ ಫೈನಲಿ ಐ ಕೇಮ್ ಕೇದಾರ್ನಾಥ್. ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ನೀರು ತುಂಬ ಕಡಿಮೆ ಇದೆ. ಹರ ಹರ ಮಹಾದೇವ. ಹಿಂದೂ ಆಗಿ ಹುಟ್ಟಕ್ಕೂ ಪುಣ್ಯ ಮಾಡಿರಬೇಕು. ಟೆಂಪಲ್ ಹತ್ರ ಬಂದೆ, ಹೋಗ್ತಾ ಇದ್ದೀನಿ. ಇವಾಗ ನಂಗೆ ನಂಬಕ್ಕೆ ಆಗ್ತಿಲ್ಲ, ನಾನು ಕೇದಾರ್ನಾಥಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು, ಎಷ್ಟೊಂದು ಗೋಪುರ ಕಾಣಿಸ್ತಾ ಇದೆ, ಅದೇ ಕೇದಾರ್ನಾಥ್ ಟೆಂಪಲ್. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ಇರುತ್ತಿಲ್ಲ ಎಂಟ್ರೆನ್ಸು. ಧೈರ್ಯ ಮಾಡ್ಕೊಂಡು ಒಬ್ಬಳೆ ಬಂದೆ. ನೋಡಿದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಹರ ಹರ ಮಹಾದೇವ. ಫ್ರೆಂಡ್ಸ್, ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀನಿ. ನೋಡೋಣ
महादेव 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 ಒಟ್ಟು ಹತ್ತತ್ರ 21 ಕಿಲೋಮೀಟ್ರು ನಡ್ಕೊಂಡು ಬಂದಿದ್ದೀವಿ. 32,000 ಚಿಲ್ಲರೆ ಸ್ಟೆಪ್ಸ್ ಆಗಿದೆ ಒಟ್ಟು. ನೀವು ನೋಡ್ಬೋದು. ಇದು ಬೆಳಿಗ್ಗೆ 6:30 ಆಗ್ತಾಯಿದೆ. 6:30 ಆಗಿದೆ. ಈಗ -5 ಡಿಗ್ರಿ ಇದೆ. ನೀವು ನೋಡ್ಬೋದು. 4:30 ಎದ್ದು ಹೋಗೋಣ ಅಂತ ಎಲ್ಲ ಅಂದ್ಕೊಂಡು ಮಲಗಿದ್ದಷ್ಟೇ ಎದ್ದೇಳೋಷ್ಟೊತ್ತಿಗೆ 6:30 ಆಗೋಗಿತ್ತು. ನೋಡ್ತಾ ಇರ್ಬೋದು ನೀವು, ಎಲ್ಲ ಸೂರ್ಯೋದಯ ಆಗಿಬಿಟ್ಟಿದೆ. ಫುಲ್ ಎಲ್ಲ ಕಡೆ ಹಿಮ ತುಂಬಿಕೊಂಡಿದೆ. ನಾವಿರೋ ಜಾಗದಲ್ಲಿ ಅಷ್ಟೊಂದು ಹಿಮ ಬಿದ್ದಿಲ್ಲ. ರಾತ್ರಿ ಮಳೆ ಇತ್ತು ಸ್ವಲ್ಪ. ಸ್ನಾನಕ್ಕೆ 1 ಬಕೆಟು ನೀರಿಗೆ 100 ರೂಪೀಸ್ ಇರುತ್ತೆ. 1 ಬಕೆಟ್ ನೀರು ತೊಗೊಂಡ್ವಿ. ಫುಲ್ ಬಿಸಿಯಾಗಿರುವಂಥ ನೀರು ಕುದೀತಾ ಇತ್ತು. ಅದಕ್ಕೆ ತಣ್ಣೀರು ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ, ಅಷ್ಟು ಚಳಿ ಇತ್ತು. ಹಾಗೆ ಹಾಕ್ಕೊಂಡ್ರು ಏನೂ ಆಗಿಲ್ಲ ಮೈ ಮೇಲೆ. ಆದರೆ ಆ ನೀರು 1 ಬಕೆಟ್ ನೀರು ಏನಕ್ಕೂ ಸಾಕಾಗಲ್ಲ. ನೋಡಿ, ಸೂರ್ಯೋದಯ ಆಗ್ತಾ ಇದೆ. ಹಿಮಾಲಯ ಪರ್ವತದಲ್ಲಿ ಸೂರ್ಯೋದಯ. ಹಿಮಾಲಯ ಪರ್ವತದಲ್ಲಿ ಸೂರ್ಯೋದಯ. ಈ ನಾವು ನೋಡ್ತಾ ಇರುವಂಥ ಹಿಂದೆ ಕಣಿವೆಗಳಲ್ಲೇ ಮಂದಾಕಿನಿ ನದಿ ಹುಟ್ಟಿ ಬರುವಂಥದ್ದು. ನೋಡಿ, ಎಲ್ಲ ಆಲೂ ಪರೋಟ ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ ಸಬ್ಜಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಬಿಸ್ಕೆಟ್ ತಗೊಂಡ್ವಿ. ದೇವ್ರ ದರ್ಶನ ಮಾಡಿಬಿಟ್ಟು ಬಂದು ಆಮೇಲೆ ಏನಾದರೂ ತಿಂಡಿ ಮಾಡುವಂಥದ್ದು. ಅಲ್ಲಿವರೆಗೆ ಬಿಸ್ಕೆಟ್ ಓನ್ಲಿ. ಧನ್ಯವಾದ ಭಯ್ಯ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಇಲ್ಲಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಇದೆ. ಸ್ವಾಮಿ ವಿವೇಕಾನಂದ ಧರ್ಮಾರ್ಥ ಚಿಕಿತ್ಸಾಲಯ ಅಂತ. ಇಲ್ಲಿ ನಿಮಗೇನೇ ಆದರೂ ಕೂಡ ಎಲ್ಲ ಮಾತ್ರೆಗಳು, ಔಷಧಿಗಳು, ಟೋಟಲ್ ಮೆಡಿಸಿನ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ನೇಮು, ಎಲ್ಲಿಂದ ಬಂದಿರೋದು, ಫೋನ್ ನಂಬರು ಕೊಟ್ಟು ಎಂಟ್ರಿ ಮಾಡಿದ್ರೆ ಆಯಿತು. ನಿಮಗೆ ಮೆಡಿಸಿನ್ಸ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ, ಇಲ್ಲಿ ತುಂಬ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ. ನೋಡ್ಬೋದು ನೀವು, ಕಟ್ಟಡಗಳಿಗೆ ಎಲ್ಲ ಪಿಲ್ಲರ್ ಎಲ್ಲ ಹಾಕಿಟ್ಟಿದ್ದಾರೆ. ಎಲ್ಲ ರೆಡಿ ಆಗ್ತಾ ಇದೆ. ಇವೆಲ್ಲ ಕ್ಯಾಂಪ್ಗಳು. ರಾತ್ರಿ ಬಂದು ಸ್ಟೇ ಆಗಲಿಕ್ಕೆ ಕ್ಯಾಂಪ್ಗಳಿರುತ್ತೆ. ಒಂದೊಂದು ರೀತಿಯಾದಂಥ ಪ್ರೈಸ್ ಇರುತ್ತೆ. ಎಲ್ಲಿ ಹೋದರೂ ಚಳಿನೇ, ಅದ್ರ ಬಗ್ಗೆ ಅನುಮಾನ ಇಲ್ಲ. ನೋಡ್ಬೋದು ನೀವು, ಕಬ್ಬಣ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಹೆಲಿಕಾಪ್ಟ್ರಲ್ಲಿ. ಮಿಲಿಟ್ರಿ ಹೆಲಿಕಾಪ್ಟ್ರು. ಇದರಲ್ಲಿ ಕನ್ಸ್ಟ್ರಕ್ಷನ್ ಬೇಕಾಗಿರುವಂಥ ಕಬ್ಬಣ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಹೆಲಿಕಾಪ್ಟ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹೆಲಿಕಾಪ್ಟ್ರಲ್ಲಿ ಬಂದಿರೋರು ಬುಕ್ ಮಾಡಿಕೊಂಡು. ಸೊ ಇವರೆಲ್ಲ ಮತ್ತೆ ರಿಟರ್ನ್ ಹೋಗೋದಕ್ಕೆ ಹೆಲಿಕಾಪ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಏರ್ಫೋರ್ಸ್ ಹೆಲಿಕಾಪ್ಟ್ರ್ ಹೋಯಿತು. ಇನ್ನು ಪ್ಯಾಸೆಂಜರ್ ಹೆಲಿಕಾಪ್ಟರ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಹೆಲಿಕಾಪ್ಟ್ರಲ್ಲೇ ಹೋಗೋದು. ನೀವು ಕೇದಾರ್ನಾಥ್ ಬರಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಬರಬೇಕು. ಇದೇ ವೆರಿಫಿಕೇಷನ್ ಚೆಕಿಂಗ್ ಸೆಂಟರ್ ಅಂದರೆ ಇಲ್ಲೇ ಇರೋದು. ನೋಡ್ಬೋದು ನೀವು, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರೋದನ್ನ ತೋರಿಸ್ಬೇಕು ನೀವು. ಅಷ್ಟಾದರೆ ಮಾತ್ರ ಬಿಡ್ತಾರೆ. ಮಂದಾಕಿನಿ ನದಿ ಬ್ರಿಡ್ಜು ಕಟ್ಟಿರುವಂಥದ್ದು ನೋಡಿ. ಆ ಕಡೆಯಿಂದ ಪರ್ವತದಿಂದ ಕರಗಿ ನೀರು, ಹಿಮ ಎಲ್ಲ ಕರಗಿ ನೀರಾಗಿ ಬರ್ತಾ ಇದೆ. ನೋಡ್ಬೋದು, ಇದೇ ಹೊಸ ಬ್ರಿಡ್ಜ್ ಕಟ್ಟಿರೋದು. ಕೇದಾರ್ನಾಥ್ ಬಂದಿದ್ದೇವೆ ನಾವು. ನೋಡ, ದರ್ಶನಕ್ಕೆ ಕ್ಯೂ ಇಲ್ಲಿಂದ ಇದೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಇವಾಗ
ಎಷ್ಟೊತ್ತಾಗುತ್ತೆ ನೋಡೋಣ. ಹಾಂ, ಜೈ ಜೈ ಕೇದಾರ್ ಬಾಬಾ. ಇಲ್ಲಿ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ. ಕ್ಯೂ ಇದೆ, ತುಂಬ ಕ್ಯೂ ಇದೆ. ಎಲ್ಲ ಜನ ಎಲ್ಲ ಜೈಕಾರ ಹಾಕ್ತಾ ಇದ್ದಾರೆ ದೇವರಿಗೆ. ಹೌದು, ನಂದಿಗೆಲ್ಲ ಬೆಣ್ಣೆ ಹಚ್ಚಿದ್ದಾರೆ. ಎಲ್ಲ ತುಂಬ ಕ್ಯೂ ಇದೆ. 2 ಅವರ್ ಆಗ್ಬೋದು. ನೋಡೋಣ ಬನ್ನಿ. ದೇವಸ್ಥಾನ ನೋಡಿ ಫ್ರೆಂಡ್ಸ್, ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಹಿಂದ್ಗಡೆ ಭೀಮಶಿಲೆ ಇದೆ, ಅದನ್ನ ನೋಡಕ್ ಹೋಗ್ತಾ ಇದೀವಿ. ಹಾಗೆ ಇಲ್ಲೆಲ್ಲ ಫ್ರೆಂಡ್ಸ್ ಸಿಕ್ಕರು, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಅಭಿಷೇಕ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಳಗಡೆ ಹೋಗಿ ನಮ್ಮ ಕೈಯಿಂದಾನೇ ಅಭಿಷೇಕ ಮಾಡಿಸ್ತಾರೆ. ಇವಾಗ ನಾನು ನಿಮ್ಗೆ ಭೀಮಶಿಲೆ ಕಲ್ಲು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ಯಲ್ವಾ, ಇದೇ ಭೀಮಶಿಲೆ. ಮನೆ ಕಟ್ತಾ ಇದ್ದಾರೆ. ಇದು ಆದಿಶಂಕರಾಚಾರ್ಯರ ಸಮಾಧಿ ಹತ್ರ ನಾವು ಬಂದಿದ್ದೇವೆ. ಆದಿಶಂಕರಾಚಾರ್ಯರ ಸಮಾಧಿ ನೋಡ್ಬೋದು ನೀವು. पंडित जी आएंगे? चलो बोला ಹೀಗೆ ಹೋಗ್ಬೇಕು ನಾವು. ಈಗ ಬರ್ಲಿಕ್ಕೆ ಇಷ್ಟು ಒದ್ದಾಡ್ತೇವೆ. ಶಂಕರಾಚಾರ್ಯರು 30ನೇ ವರ್ಷದ ಒಳಗಾಗಿ ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಹೋಗಿರುವಂಥ ಜಾಗ ಇದು. ಎಷ್ಟು ಅದ್ಭುತವಾಗಿ ಬಿಟ್ಟಿದ್ದಾರೆ ಅಂತ. ಎಲ್ಲ ಮೋಡ ಮುಚ್ಕೊಂಡ್ಬಿಡ್ತು, ಪರ್ವತಗಳೆಲ್ಲ ಕಾಣಿಸ್ತಾ ಇಲ್ಲ ಇಲ್ಲಿಂದ. ಎಲ್ಲ ಪೂರ್ತಿ ಮೋಡ ಮುಚ್ಚಿಬಿಟ್ಟಿದೆ. ಇಲ್ಲಿ ಈ ಕಡೆ ಓಪನ್ ಆಗಿದೆ ನೋಡಿ, ಈ ಕಡೆ ಎಲ್ಲ ಕಾಣ್ತಾ ಇದೆ. ಶಂಕರಾಚಾರ್ಯರ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ಆಯ್ತು ನೋಡಿ, ನಮಗೆ ಅದ್ಭುತವಾದ ತಿಲಕ ಹಾಕಿ ವಿಶ್ವದ ನಾಮ. ಜೈ ಭೋಲೆನಾಥ್, ಜೈ ಭೋಲೆನಾಥ್ ಹೇಳು, ಜೈ ಭೋಲೆನಾಥ್ ಹೇಳು. ನಮಸ್ಕಾರ ಮಾಡ್ಬಾ, ನಮಸ್ತೆ ಮಾಡು. ಇದು ಶುದ್ಧವಾದಂಥ ಜಲ, ಮಿನರಲ್ ವಾಟ್ರು.
ತುಂಬ ಕೋಲ್ಡ್ ಇದೆ, ಕುಡಿಬಹುದು. ಕೇದಾರ್ನಾಥ ಟೆಂಪಲಲ್ಲಿ ಹೊರಗಡೆ ದೃಶ್ಯ ಎಲ್ಲ ಇಲ್ಲೇ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಸೆಲ್ಫಿ ಸ್ಟಿಕ್ಕು, ಕೈಯಲ್ಲಿ ಕ್ಯಾಮ್ರಾ. ಆರು ತಿಂಗಳು ಮಾತ್ರ ಬಿಸ್ನೆಸ್ ಇರುತ್ತೆ, ಮತ್ತೆ ಯಾರಿಗೂ ಮತ್ತೆ 6 ತಿಂಗಳು ಖಾಲಿ ಇರ್ಬೇಕು ಪಾಪ. ನೋಡಿ ಎಷ್ಟೊಂದು ಅಂಗಡಿಗಳಿದೆ, ಎಷ್ಟು ಜನಸಂಖ್ಯೆ ಎಷ್ಟಿದೆ ನೋಡಿ. ಎಲ್ಲ ಹೇಳ್ತಾರೆ ದೇವಸ್ಥಾನದಿಂದ ಏನಾಗ್ಬಿಡುತ್ತೆ ಅಂತ. ಇಷ್ಟು ಜನರ ಜೀವನ ಇದೇ ದೇವಸ್ಥಾನದಿಂದ ನಡೀತಾ ಇರುವಂಥದ್ದು. ದಾರಿ ಮೇಲೆ ಎಷ್ಟು ಜನ ಸಿಕ್ಕಿದಾರೋ ಎಲ್ಲ ಜೀವನ ಕೂಡ ಇದೇ ದೇವಸ್ಥಾನದಿಂದ ನಡೀತಾ ಇರುವಂಥದ್ದು. ಇದರ ದರ್ಶನ ಎಲ್ಲ ಮಾಡಿಕೊಂಡು ರಿಟರ್ನ್ ಹೊರಟಿದ್ದೀವಿ. ಇಲ್ಲೇ ಸ್ವಲ್ಪ ತಿಂಡಿನೂ ತಿನ್ಕೊಂಡು ಹೊರಟ್ವಿ. ಇನ್ನು ಕೆಳಗಡೆ ಇಳಿಯೋದು 2 ಗಂಟೆ ಸಮಯದಲ್ಲಿ ನೋಡಿ ಮಳೆ ಬರ್ತಾ ಇದ್ರೆ ಎಲ್ಲ ಬರ್ಫ್ ಆಗ್ತಾ ಇದೆ. ಹಾಂ, ರಿಟರ್ನ್ ಹೊರಟಿದ್ದೀವಿ ನೋಡಿ. ಫುಲ್ ಕೆಳಗಡೆ ಎಲ್ಲ ಮಂಜು ಕಟ್ಟಿಬಿಟ್ಟಿದೆ, ಹೆಚ್ಚಾಗಿ ಮಳೆ ಬರ್ತಾ ಇದೆ. ಕೆಳಗಡೆನೂ ಮಂಜು ಕಟ್ಟಿದೆ. ನೋಡೋಣ, 2:30 ಆಗಿದೆ. ಎಷ್ಟೊತ್ತಾಗುತ್ತೆ ಇಳಿಯೋದು ನೋಡೋಣ. ಹೆಚ್ಚಾಗಿ ಇನ್ನೂ ವಿಡಿಯೋ ಮಾಡೋಕ್ಕಾಗಲ್ಲ, ಕೆಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಕುದುರೆ ಕ್ಯಾಂಪು 1.5 ಕಿಲೋಮೀಟ್ರ್ ನಿಮಗೆ ಹಿಂದೆ ನಿಲ್ಲಿಸ್ತಾರೆ. ಅಲ್ಲಿ ನೋಡಿ, ಕುದುರೆಗೆಲ್ಲ ಮಳೆ ಬರಬಾರ್ದು ಅಂತ ಎಷ್ಟು ಚೆನ್ನಾಗಿ ಶೆಲ್ಟರ್ ಮಾಡಿದ್ದಾರೆ ನೋಡಿ. ಎಲ್ಲ ಕುದುರೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿಂದ ಮೇಲೆ ಹತ್ತು ಹೋಗಬೇಕು. ಯಾವುದಾದ್ರೂ ಐಟಮ್ಸ್ ಇದ್ದರೆ ಮೇಲುಗಡೆ ಏನಾದರೂ ಊಟ ತಿಂಡಿ ಐಟಮ್ಸ್ ಇದ್ದರೆ ಮಾತ್ರ ತೊಗೊಂಡು ಹೋಗ್ತಾರೆ, ಮತ್ತೇನು ತೊಗೊಂಡು ಹೋಗೋದಿಲ್ಲ. ಕುದುರೆನಲ್ಲಿ ಜನರ ತೊಗೊಂಡು ಬರೋದು ಇಲ್ಲಿಗೆ ನಿಲ್ಲಿಸ್ತಾರೆ. ಇದೇ ಜನರಿಗೆ ಇದೇ ಕೊನೆ ಸ್ಟಾಪು. ನಾವು ಶಾರ್ಟ್ ಕಟ್ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹೆಂಗಿದೆ ಗೊತ್ತಿಲ್ಲ, ದಾರಿ ಎತ್ಕೊಂಡು ಹೋಗ್ತಾ ಇದ್ವಿ. ಅದ್ವಿತರು ಇದ್ದಾರೆ ಅಲ್ಲಿ ಮೇಲ್ಗಡೆಯಿಂದ, ಇನ್ನೂ ಅಷ್ಟೇ ಮೇಲಿದೆ, ಇಲ್ಲಿ ಕಾಣಿಸೋ ಅಷ್ಟೇ ಮೇಲೆ ಮತ್ತೆ ಇದೆ. ಅಲ್ಲಿಂದ ಇಷ್ಟು ಶಾರ್ಟ್ ಕಟ್ ಬಂದಾಯಿತು. ಇದು ನಡೆದು ಬರೋ ರಸ್ತೆ, ಇವರು ಮಾಡಿರುವಂಥ ರಸ್ತೆ. ಆದರೆ ಎಲ್ಲರೂ ರಸ್ತೆನಲ್ಲೇ ಓಡಾಡಿ, ದಯವಿಟ್ಟು ಶಾರ್ಟ್ ಕಟ್ಟಲ್ಲಿ ಬರಬೇಡಿ, ಹೇಳಲಿಕ್ಕಾಗಲ್ಲ ಯಾವ ರೀತಿ ಇರುತ್ತೆ ರಸ್ತೆ ಅಂತ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ಹುಷಾರು. ಆದಷ್ಟು ಮಕ್ಕಳನ್ನ ಕರ್ಕೊಂಡೇ ಬರಬೇಡಿ, ತುಂಬ ಚಳಿ ಇರುತ್ತೆ. ನಡೀರಿ ಮುಂದೆ ಹೋಗೋಣ. ನೋಡಿ ನಡ್ಕೊಂಡು ಅಲ್ಲಿ ಮೇಲಿಂದ ಕೆಳಗವರೆಗೆ ಇಳಿದು ಬಂದ್ಬಿಟ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾವು ಈ ರೀತಿ ಶಾರ್ಟ್ ಕಟ್ ದಾರಿನಲ್ಲಿ ಬಂದ್ವಿ. ಹೋಗ್ಬೇಕಿದ್ರೆ ಮಾತ್ರ ಈಗ ಮೆಟ್ಲು ಹತ್ಕೊಂಡೇ ಹೋದ್ವಿ. ಎಲ್ಲ ಕಡೆ ಮೆಟ್ಲು ಅಂದರೆ ನಾವು ನಾರ್ಮಲ್ ರೋಡ್ ಥರ ಕಲ್ಲಿನ ರೋಡ್ ಇರುತ್ತೆ, ನೋಡಿರ್ತೀರ ನೀವು. ಈ ರೀತಿ ಹತ್ಕೊಂಡು ಹೋದ್ವಿ. ಬರ್ತಾ ಮಾತ್ರ ಎಲ್ಲ ಕಡೆ ಶಾರ್ಟ್ ಕಟ್ಟಲ್ಲಿ ಬಂದ್ವಿ. ನೋಡೋಣ, ಇನ್ನು ಕೆಳಗಡೆ ಅಲ್ಲಿ ಹೋಗಬೇಕು. ಅಲ್ಲಿಗೆ ಹೋದರೆ ಒಂದು ಅರ್ಧ ದಾರಿ ಆಗುತ್ತೆ ನೋಡಿ. ಮತ್ತೆ ಮಂದಾಕಿನಿ ನದಿಯವರೆಗೆ ನಡ್ಕೊಂಡ್ಬಂದ್ವಿ. 5:30, 2:30ಗೆ ಶುರು ಮಾಡಿದ್ದು, 5:30 ಆಯಿತು. ಇಷ್ಟೊತ್ತಾಯಿತು ಬರ್ತಾ ಇದ್ದೀವಿ. ಇನ್ನು ಮುಂದೆ ಹೋಗ್ಬೇಕು, ಮತ್ತೆ ಇಳ್ಕೊಂಡು ಹಂಗೆ ಹೋಗ್ಬೇಕು ಗೌರಿಕುಂಡಕ್ಕೆ. ಹೋಗೋಣ ಬನ್ನಿ. 6:30 ಆಗಿದೆ. ಇನ್ನು ಗೌರಿಕುಂಡಕ್ಕೆ ಇನ್ನೂ ಇಳಿತಾನೆ ಇದ್ದೀವಿ. ಇನ್ನೂ ಬಂದಿಲ್ಲ ನೋಡಿ. ಎಲ್ಲ ಈಗ ಮೇಲೆ ಹತ್ತಾ ಇದ್ದಾರೆ ಇವರೆಲ್ಲ. ಎಷ್ಟು ರಾತ್ರಿಗೆ ಹೋಗ್ತಾರೋ ದೇವರಿಗೆ ಗೊತ್ತು. ಮೇಲೆ ಹೋಗ್ತಾ ಇನ್ನೂ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ಕುದುರೆನೂ ಬರ್ತಾ ಇದೆ. ನಿಜವಾಗ್ಲೂ ಹಾರ್ಸ್ ಪವರ್ ಅಂದರೆ ಏನು ಅಂತ ಇಲ್ಲಿ ಬಂದು ನಾವು ತಿಳ್ಕೊಳ್ಬೋದು ನೋಡಿ. ಒಂದು ಕುದುರೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಈ ರೀತಿ ಎತ್ಕೊಂಡು ಹೋಗುತ್ತೆ ಕುದುರೆ ನೋಡಿ. ಎಲ್ಲ ಹೋಗ್ತಾ ಇದ್ದಾರೆ ಇನ್ನೂ. ನೋಡೋಣ, ಗೌರಿಕೊಂಡು ಹೋದ್ಮೇಲೆ ಮತ್ತೆ ವಿಡಿಯೋ ಮುಂದುವರಿಸ್ತೀನಿ. ರಾತ್ರಿ 8:10 ಗೌರಿಕುಂಡಕ್ಕೆ ಬಂದು ತಲುಪಾಯಿತು ನಾವು ನೋಡಿ. ಇಂತೂ ಬಂದ್ವಿ. ಎಲ್ಲರೂ ಸಾಕಷ್ಟು ಸುಸ್ತಾಗ್ಬಿಟ್ಟಿದ್ದೀವಿ. ನೋಡಬೇಕು ಇವಾಗ ಗೌರಿಕುಂಡದಲ್ಲೇ ಮತ್ತೊಂದು ರೂಮ್ ಮಾಡೋದಾ ಅಥವಾ ಸೋನ್ ಪ್ರಯಾಗಕ್ಕೆ ಹೋಗಿ ರೂಮ್ ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಗಾಡಿ ಸಿಗುತ್ತೆ ಅನ್ನುವಂಥ ಒಂದು ಯೋಚನೆ ಇದೆ. ಏನು ಮಾಡೋದು ಅಂತ ನೋಡ್ತೀವಿ.
ಓಕೆ ಬಾಯ್ ಬಾಯ್, ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಮ್ಮ ಕೇದಾರ್ನಾಥ್ ಜರ್ನಿ ಆಗಿತ್ತು. ಇವಾಗ ನಾನು ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಕೇದಾರ್ನಾಥ್ ಹೋಗೋದಕ್ಕೆ ನಾವು ಎಲ್ಲಿಂದ ಟ್ರೈನ ಬುಕ್ ಮಾಡ್ಕೋಬೇಕು, ಹಾಗೆ ಒಬ್ಬರಿಗೆ ಖರ್ಚು, ಊಟ ತಿಂಡಿ ಖರ್ಚು ಎಷ್ಟಾಗುತ್ತೆ, ರೂಮ್ ಚಾರ್ಜ್ ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ಶುಕ್ರವಾರ ಮಧ್ಯಾಹ್ನ ಬೆಂಗಳೂರು ಯಶವಂತಪುರದಿಂದ ಡೆಲ್ಲಿ ನಿಜಾಮುದ್ದೀನ್ ಸ್ಟೇಷನ್ಗೆ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ನಲ್ಲಿ AC ಕೋಚ್ ನಿಮಗೆ 2335ರಿಂದ ಪ್ರಾರಂಭವಾಗುತ್ತೆ. ಈ ಟ್ರೈನ್ ನಿಮಗೆ ಡೆಲ್ಲಿ ನಿಜಾಮುದ್ದೀನ್ಗೆ ಭಾನುವಾರ ಬೆಳಗ್ಗೆ 10 ಗಂಟೆ ಒಳಗೆ ತಲುಪಿಬಿಡುತ್ತೆ. ನಿಜಾಮುದ್ದೀನ್ ಸ್ಟೇಷನಿಂದ ನ್ಯೂ ಡೆಲ್ಲಿ ಸ್ಟೇಷನ್ಗೆ ನೀವು ಟ್ಯಾಕ್ಸಿನ ಬುಕ್ ಮಾಡ್ಕೋಬೇಕಾಗುತ್ತೆ. ಟ್ಯಾಕ್ಸಿ ನಿಮಗೆ 200 ರೂಪಾಯಿ ಈ ರೇಂಜಲ್ಲಿ ಆಗುತ್ತೆ ನಿಮಗೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡ್ರೆ. ನ್ಯೂ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಒಬ್ಬರಿಗೆ ಶತಾಬ್ದಿ ಚಾರ್ಜ್ ಬಂದುಬಿಟ್ಟು ನಿಮಗೆ ಅಂದರೆ ಟ್ರೈನ್ ಚಾರ್ಜ್ ಬಂದುಬಿಟ್ಟು ನಿಮಗೆ ಒಬ್ಬರಿಗೆ 145 ರೂಪಾಯಿ ಆಗುತ್ತೆ. ಸಂಜೆ ನೀವು ಹರಿದ್ವಾರ ತಲುಪಿದ ತಕ್ಷಣ ನೀವು ಹರಿದ್ವಾರದಲ್ಲೇ ಸಂಜೆ ರೂಮ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಸಂಜೆ ಸೋನ್ಪ್ರಯಾಗ್ ಹೋಗೋಕ್ಕೆ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ಹರಿದ್ವಾರದಿಂದ ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ಹರಿದ್ವಾರದಿಂದ ಸೋನ್ಪ್ರಯಾಗ್ ಬಸ್ನ ಹತ್ತಿದ್ವಿ. ಯಾಕಂತ ಅಂದರೆ ಇಲ್ಲಿ 6 ಗಂಟೆ ನಂತರ ಯಾವುದೇ ರೀತಿಯ ಡೈರೆಕ್ಟ್ ಬಸ್ ನಿಮಗೆ ಸೋನ್ಪ್ರಯಾಗ್ಗೆ ಸಿಗೋದಿಲ್ಲ. ನಿಮಗೆ ಹರಿದ್ವಾರದಿಂದ ಸೋನ್ಪ್ರಯಾಗಿಗೆ ಒಬ್ರಿಗೆ ಬಂದು 500 ರೂಪಾಯಿಂದ 600 ರೂಪಾಯಿವರೆಗೂ ನಿಮಗೆ ಚಾರ್ಜ್ ಆಗುತ್ತೆ. ನಿಮಗೆ ಸೋನ್ಪ್ರಯಾಗದಿಂದ ಗೌರಿಕುಂಡಕ್ಕೆ ಟ್ಯಾಕ್ಸಿಗಳಿರುತ್ತೆ. ಟ್ಯಾಕ್ಸಿಯಲ್ಲಿ ಒಬ್ಬರಿಗೆ ಚಾರ್ಜ್ ಬಂದುಬಿಟ್ಟು 50 ರೂಪಾಯಿ ಚಾರ್ಜ್ ಆಗುತ್ತೆ ನಿಮಗೆ. ನೀವು ಗೌರಿಕುಂಡ್ ತಲುಪಿದ ತಕ್ಷಣ ನಿಮಗೆ ಅಲ್ಲಿ ರೂಮ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ರೂಮ್ ಚಾರ್ಜ್ ಬಂದುಬಿಟ್ಟು 2000 ರೂಪಾಯಿಂದ ನಿಮಗೆ ಶುರುವಾಗುತ್ತೆ. ಇನ್ನು ನೀವು ಊಟ ತಿಂಡಿ ಖರ್ಚು ನೋಡೋದಾದರೆ ಒಬ್ಬರಿಗೆ 4000 ರೂಪಾಯಿ ಅಂತೂ ಮಿನಿಮಮ್ ಬೇಕಾಗುತ್ತೆ. ನಾನಿದು ಬರೀ ಕೇದಾರ್ನಾಥದ್ದು ಹೇಳ್ತಾ ಇದ್ದೀನಿ ನಿಮಗೆ. ಒಬ್ರಿಗೆ ಏನಿಲ್ಲಪ್ಪ ಅಂತ ಅಂದರೂ 20,000 ರೂಪಾಯಿ ಅಂತೂ ಮಿನಿಮಮ್ ಬೇಕಾಗುತ್ತೆ. ನೀವೇನಾದರೂ ಹೆಲಿಕಾಪ್ಟ್ರಲ್ಲಿ ಹೋಗೋರು ಯಾರಾದರೂ ಇದ್ದರೆ 3 ತಿಂಗಳು ಮೊದಲೇ ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಅಲ್ಲಿಂದ ನಿಮಗೆ ನಡ್ಕೊಂಡು ಹೋಗಲೇಬೇಕು. 24 ಕಿಲೋಮೀಟ್ರ್ ನೀವು ಒಂದು ಸೈಡ್ ನಡ್ಕೊಂಡು ಹೋಗಲೇಬೇಕಾಗುತ್ತೆ ಅಲ್ಲಿ ಕೇದಾರ್ನಾಥ್ ತಲುಪೋದಕ್ಕೆ ನಿಮಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಇಷ್ಟು ನಮ್ಮ ಬರೀ ಕೇದಾರ್ನಾಥ್ ಜರ್ನಿ ಆಗಿತ್ತು. ಅಲ್ಲಿಂದ ಮುಂದೆ ನಾವು ಎಲ್ಲೆಲ್ಲಿ ಜರ್ನಿ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಕೇದಾರ್ನಾಥ್ ಪಾರ್ಟ್ 3 ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.